ಭಾಗ್ಯಲಕ್ಷ್ಮಿ ಸೀರಿಯಲ್. ಆರ್ಥಿಕ ಪರಿಸ್ಥಿತಿ ನನ್ನದು. ಭಾಗ್ಯ ಕಣ್ಣೀರು. ಅಸಹಾಯಕ ಸ್ಥಿತಿಯಲ್ಲಿದ್ದಾಳೆ ಕುಸುಮ. ತಾಂಡವ್ ಹಾಗೂ ಶ್ರೇಷ್ಠ ತುಂಬ ಖುಷಿಯಲ್ಲಿದ್ದಾರೆ. ಅವರು ಖುಷಿಯಾಗಿರೋಕೆ ಕಾರಣ ಭಾಗ್ಯ ಕಷ್ಟಪಟ್ಟಿರೋದು. ತಾಂಡವ್ ಪಾನಿಪುರಿ ತಿನ್ನುತ್ತಾ ಇರುತ್ತಾನೆ. ಆಗ ಪಕ್ಕದಲ್ಲಿ ಕುಳಿತುಕೊಂಡು ಅವಳು ಯೋಚನೆ ಮಾಡುತ್ತಾ ಇರುತ್ತಾಳೆ. ನಿನಗಾಗಿ ನಾನು ಎಲ್ಲಾನು ಬಿಟ್ಟಿದ್ದೀನಿ. ಸ್ವಂತ ಅಪ್ಪ ಅಮ್ಮನೂ ಕೂಡ ದೂರ ಮಾಡ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಈ ಭಾಗ್ಯ ಯಾವ ಲೆಕ್ಕ ಎಂದು ಹೇಳ್ತಾಳೆ. ಆದರೆ ಅದು ತಾಂಡವ್ಗೆ ಗೊತ್ತಾಗುವುದಿಲ್ಲ. ಯಾಕೆಂದರೆ ಅವಳು ಮನಸ್ಸಿನಲ್ಲಿ ಮಾತಾಡಿಕೊಳ್ಳುತ್ತಾ ಇರುತ್ತಾಳೆ. ಭಾಗ್ಯಳನ್ನು ಮಾತ್ರ ಅಲ್ಲ, ನೀನು ನನಗೆ ಸಿಗೋದಿಲ್ಲ ಅಂತ ಹೇಳಿದ್ರು ನಾನು ನಿನ್ನನ್ನು ಬಿಡೋದಿಲ್ಲ ಎಂದು ಅಷ್ಟು ಕಠಿಣ ನಿರ್ಧಾರವನ್ನು ನಾನು ಮನಸ್ಸಿನಲ್ಲಿ ಮಾಡಿದ್ದೇನೆ ಎನ್ನುವುದು ಅವಳೊಳಗೆ ಹೇಳಿಕೊಳ್ಳುತ್ತಾ ಇರುತ್ತಾಳೆ. ನಂತರ ತಾಂಡವ್ ಅವಳನ್ನು ನೋಡುತ್ತಾಳೆ. ತಾಂಡವ್ ಕೇಳ್ತಾನೆ, ಯಾಕೆ ಶ್ರೇಷ್ಠ ಪಾನಿಪುರಿ ಪಾರ್ಟಿ ಕೊಡಿಸಿದ್ದು ಅಂತ ಕೇಳಿದೆ. ಈಗ ನೋಡಿದರೆ ನೀನು ಪಾನಿಪುರಿನೇ ತಿಂತ ಇಲ್ವಲ್ಲ, ಎಷ್ಟು ಬೇಕೋ ಅಷ್ಟು ತಿನ್ನು, ಇಂದು ನೀನು ಕೇಳಿದಷ್ಟು ಕೊಡಿಸ್ತೀನಿ ಎಂದು ಹೇಳ್ತಾನೆ ತಾಂಡವ್. ನಂತರ ಇತ್ತ ಮನೆಯಲ್ಲಿ ಕುಸುಮ ಹಾಗೂ ಧರ್ಮ ಅವರು ಡೈನಿಂಗ್ ಟೇಬಲ್ ಹತ್ತಿರ ಕುಳಿತು ಮಾತನಾಡುತ್ತಾರೆ. ಹಣ ಸಿಗದೇ ಇರುವುದರ ಬಗ್ಗೆ ಮಾತನಾಡುತ್ತಾ ಇರುತ್ತೀರಾ. ನಂತರ ಧರ್ಮ ತುಂಬ ಬೇಸರ ಮಾಡಿಕೊಂಡು ಇರ್ತಾನೆ. ಈ ಸಮಯದಲ್ಲಿ ಹೀಗಾಗಬೇಕಿತ್ತ, ನನ್ನ ಪೆನ್ಷನ್ ಹಣ ಕೂಡ ಬರ್ತಾ ಇಲ್ಲ, ನಾವು ಅಂದಿದ್ದೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ವಿ, ಈ ಥರ ಆಗುತ್ತೆ ಅಂತ ಅಂದುಕೊಂಡೇ ಇರಲಿಲ್ಲ ಎಂದು ಧರ್ಮ ಹೇಳ್ತಾನೆ. ಆಗ ಕುಸುಮ ಕೂಡ ಹೇಳ್ತಾಳೆ, ನಾವು ಈ ಹಣನ ನಂಬಿಕೊಂಡು ಸೊಸೆನ ಮೊಮ್ಮಕ್ಕಳನ್ನು ನೋಡಿಕೊಳ್ಳಬಹುದು ಅಂತ ಅಂದುಕೊಂಡಿದ್ದೆ, ಆದರೆ ಈಗ ಶ್ರೇಷ್ಠನ ಸಾಲ ತೀರಿಸೋಕ್ಕೂ ಬದುಕು ನಿಮ್ಮ ನಿತ್ಯದ ಜೀವನಕ್ಕೂ ಹಣ ಸಾಗ್ತದೆ ಇಲ್ಲ. ನಂತರ ಯಶೋಧ ಕಾಲ್ ಬರುತ್ತದೆ, ಆದರೆ ಕುಸುಮ ರಿಸೀವ್ ಮಾಡೋದಿಲ್ಲ. ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ, ಕಾಲ್ ರಿಸೀವ್ ಮಾಡು ಎಂದು ಧರ್ಮ ಹೇಳ್ತಾಳೆ. ಆಗ ಕುಸುಮ ನಾನು ಹೇಗೆ ಮಾತನಾಡಲಿ ಅಂತ ಕೇಳ್ತಾಳೆ. ಆಗ ಶ್ರೇಷ್ಠ ಮದುವೆ ಹತ್ತಿರ ಬಂತು, ನಾನು ತಗೊಂಡಿರೋ ಹಣನ ಇದರಲ್ಲೇ ವಾಪಸ್ ಕೊಡಬೇಕು, ಬೇರೆ ದಾರಿನೇ ಇಲ್ಲ, ಅವರಿಗೂ ಈಗ ಹಣದ ಅವಶ್ಯಕತೆ ಇರುತ್ತದೆ ಎಂದು ಕುಸುಮ ಹೇಳುತ್ತಾಳೆ. ಅಷ್ಟರಲ್ಲಿ ಭಾಗ್ಯ ಮನೆಗೆ ಬರುತ್ತಾಳೆ. ಬಾಗಿಲ ಒಳಗಡೆ ಬಂದವಳೆ ಅಳು ಬರುತ್ತದೆ. ತಾಂಡವ್ ಆಡಿದ ಮಾತುಗಳೇ ನೆನಪಾಗುತ್ತದೆ. ಇನ್ನು ಮುಂದೆ ನೀನೇ ಈ ಮನೆಯನ್ನು ನೋಡಿಕೋ, ಮಕ್ಕಳೇ, ನಿಮಗೆ ಏನು ಬೇಕಾದರೂ ನೀವು ನಿಮ್ಮ ಅಮ್ಮನ ಹತ್ತಿರನೇ ಕೇಳಿ ಎಂದು ತಾಂಡವ್ ಹೇಳಿದ ಮಾತು ನೆನಪಾಗುತ್ತದೆ. ಅದನ್ನೆಲ್ಲ ನೆನೆಸಿಕೊಂಡು ಇವಳಿಗೆ ಅಳು ಬರುತ್ತದೆ. ಒಳಗಡೆ ಬರುತ್ತಾ ಇದ್ದಂತೆ ಕುಸುಮ ಪ್ರಶ್ನೆ ಮಾಡುತ್ತಾಳೆ, ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿ. ಈ ಧಾರಾವಾಹಿಯಲ್ಲಿ ತಾಂಡವ್ ಹೆಂಡತಿಯನ್ನು ಬಿಟ್ಟು ಬೇರೆಯೊಬ್ಬಳನ್ನು ಮದುವೆಯಾಗಲು ಪ್ರಯತ್ನ ಮಾಡುತ್ತಿರುತ್ತಾನೆ. ಆದರೆ ಅವನಿಗೆ ಈಗಾಗಲೇ 2 ಮಕ್ಕಳಿದ್ದಾರೆ. ಆದರೂ ಶ್ರೇಷ್ಠ ಅವನನ್ನೇ ಮದುವೆ ಆಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.